ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಪವಿತ್ರ ರಕ್ಷಾಬಂಧನದ ಶುಭಾಶಯಗಳು. ಇಂದು ಸಹೋದರನಿಗೆ ಸಹೋದರಿಯರು ಪವಿತ್ರವಾದ ರಕ್ಷಾಬಂಧನವನ್ನು ಕಟ್ಟುವಂತಹ ದಿನ. ಆದರೆ ಎಲ್ಲ ಸಮಯದಲ್ಲೂ ಸಹೋದರ ಸಹೋದರಿಯರಿಗೆ ರಕ್ಷಣೆಯನ್ನು ನೀಡಲು ಸಾಧ್ಯವಿಲ್ಲ. ಈ ದಿನಗಳಲ್ಲಿ ಪ್ರಕೃತಿ ವಿಕೋಪಗಳು, ಅಸಾಮಾಜಿಕ ಕೃತ್ಯಗಳು, ಕ್ರೂರ ಹಿಂಸೆ, ಪರಸ್ಪರ ಯುದ್ಧಗಳಿಂದ ಜಗತ್ತು ತಲ್ಲಣಗೊಂಡಿರುವಾಗ ಪರಮಾತ್ಮ ಕಟ್ಟುವ ರಾಖಿ ಮನುಷ್ಯ ಕಟ್ಟುವ ರಾಖಿಗಿಂತಲೂ ಎಲ್ಲರನ್ನೂ ಕಾಪಾಡುತ್ತದೆ ಸ್ನೇಹಿತರೆ. ಸಹೋದರತೆ ಮತ್ತು ಸಹೋದರತ್ವವನ್ನು ಪವಿತ್ರ ಬಂಧನದ ಪ್ರತಿಯೊಂದು ರೂಪವಾಗಿ ತೋರಿಸುವ ರಕ್ಷಾಬಂಧನ ಹಬ್ಬವು ಎಲ್ಲರಿಗೂ ಆದರ್ಶ ಮತ್ತು ಪ್ರಾಯೋಗಿಕವಾಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಮೌಲ್ಯಗಳೊಂದಿಗೆ ಆದರ್ಶ ಜೀವನ ವಿಧಾನದ ರಾಖಿಯನ್ನು ಕಟ್ಟಬೇಕಾಗಿದೆ ಸ್ನೇಹಿತರೆ. ಮತ್ತು ಮಕ್ಕಳು ತಮ್ಮ ಹೆತ್ತವರಿಗೆ ಪ್ರೀತಿ ಮತ್ತು ವಾತ್ಸಲ್ಯದ ಜೀವನ ಭರವಸೆಯ ರಾಖಿಯನ್ನು ಕಟ್ಟಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಮೌಲ್ಯಗಳೊಂದಿಗೆ ಶಿಕ್ಷಣವನ್ನು ಕಲಿಸುವ ರಾಖಿಯನ್ನು ಶಿಕ್ಷಕರು ಕಟ್ಟಬೇಕು. ಮತ್ತು ಶಾಂತಿಯುತ ಸಮಾಜವನ್ನು ಸ್ಥಾಪಿಸಲು ವಿದ್ಯಾರ್ಥಿಗಳು ಸಮುದಾಯಕ್ಕೆ ರಾಖಿಯನ್ನು ಕಟ್ಟಬೇಕು. ಆಧ್ಯಾತ್ಮಿಕ ಅಭ್ಯಾಸಗಳೊಂದಿಗೆ ಪ್ರಶಾಂತತೆಯನ್ನು ಸೃಷ್ಟಿಸಲು ಹಿರಿಯರು ಪವಿತ್ರ ರಾಖಿಯನ್ನು ಜಗತ್ತಿಗೆ ಕಟ್ಟುತ್ತಾರೆ. ದಂಪತಿಗಳು ಸತ್ಯಯುಗಿ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರಂತೆ ಆದರ್ಶವಾದ ಮನೆಯ ಜೀವನ ಶೈಲಿಗಾಗಿ ಪರಸ್ಪರ ರಾಖಿ ಕಟ್ಟಬೇಕಾಗಿದೆ ಸ್ನೇಹಿತರೆ. ಸರ್ವಶಕ್ತನಾದ ಭಗವಂತನ ಮುಂದೆ ಕುಳಿತು ನಾನು ದುಷ್ಟ ಚಟಗಳಿಗೆ ಬಲಿಯಾಗುವುದಿಲ್ಲ ಎಂದು ಮನದಾಳದಲ್ಲಿ ಪ್ರತಿಜ್ಞೆ ಮಾಡಿ ಎಲ್ಲವೂ ಒಳ್ಳೆಯದಾಗಲಿ ಎಂದು ವಿಜಯದ ತಿಲಕವನ್ನು ಮುಡಿಪಾಗಿಟ್ಟು ಎಲ್ಲರಿಗೂ ಸಂತಸವನ್ನು ಹಂಚುವ ಆಧ್ಯಾತ್ಮಿಕ ರಾಖಿ ಹಬ್ಬವನ್ನು ಆಚರಿಸಿದರೆ ಅಶಾಂತಿಯಿಂದ ನರಳುತ್ತಿದ್ದ ಕಲಿಯುಗದ ಪ್ರಪಂಚವು ಕೊನೆಗೊಳ್ಳುತ್ತದೆ ಮತ್ತು ಶಾಶ್ವತ ವಸಂತ ಋತುವಿನೊಂದಿಗೆ ಸಂತೋಷ, ಶಾಂತಿ ಮತ್ತು ಸಂತೋಷದಿಂದ ಅಸ್ತಿತ್ವದಲ್ಲಿರುವ ಸತ್ಯಯುಗವು ಮಂಗಳಕರವಾಗಿ ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಜೀವನದಲ್ಲಿ ಮನುಷ್ಯನಿಗೆ ಆನಂದ, ಸಂತೋಷ ಮತ್ತು ಶಾಂತಿಯನ್ನು ನೀಡುವ ಪರಮಾತ್ಮನ ಸ್ಮರಣೆ ಎಂಬ ರಾಖಿಯನ್ನು ನಿಮ್ಮ ಮನಸ್ಸಿಗೆ ಕಟ್ಟಿಕೊಳ್ಳಿ ಸ್ನೇಹಿತರೆ. ಇದೇ ನಿಜವಾದ ರಕ್ಷಾಬಂಧನ, ಇದೇ ಪವಿತ್ರವಾದ ರಕ್ಷಾಬಂಧನ. ಎಲ್ಲರಿಗೂ ಮತ್ತೊಮ್ಮೆ ಪವಿತ್ರ ರಕ್ಷಾಬಂಧನದ ಶುಭಾಶಯಗಳು.